ಟೆಲ್ ಅವೀವ್ ಮೇಲೆ ಮತ್ತೆ ಇರಾನ್ ದಾಳಿ ನಡೆಸಿದೆ. ಇನ್ನು ಇಸ್ರೇಲ್ನ ಸೇನಾ ನೆಲೆ ಮೇಲೆ ಮಿಸೈಲ್ ಅಟ್ಯಾಕ್ ಆಗಿದೆ. ಇಸ್ರೇಲ್ನ ಗ್ಲೀಲೋಟ್ ಮಿಲಿಟರಿ ಬೇಸ್ ಮೇಲೆ ದಾಳಿಯಾಗಿದೆ. ನೋಡಿ, ಈಗ ಇರಾನ್ ಕೂಡ ಅದೇ ತರನಾದಂತ ದಾಳಿಯನ್ನು ನಡೆಸ್ತಾ ಇದೆ. ಟೆಲ್ ಅವೀವ್ ಮೇಲೆ ಮತ್ತೆ ಇರಾನ್ ದಾಳಿಯನ್ನು ನಡೆಸಿದೆ. ಇಸ್ರೇಲ್ನ ಸೇನಾ ನೆಲೆ ಮೇಲೆ ಮಿಸೈಲ್ ಅಟ್ಯಾಕ್ ಕೂಡ ಇರಾನ್ ಮಾಡಿದೆ. ಇಸ್ರೇಲ್ನ ಗ್ಲೀಲೋಟ್ ಮಿಲಿಟರಿ ಬೇಸ್ ಮೇಲೆ ದಾಳಿ ನಡೆಸಿದೆ. ಈಗ ಇಸ್ರೇಲ್ ಯಾವ ರೀತಿಯಾಗಿ ಬೇಟೆಯಾಡ್ತಿದೆ ಅಂತ ಹೇಳಿದ್ರೆ, ಸೊ ಅಲ್ಲಿ ಬೇಹುಗಾರಿಕೆ ಇಸ್ರೇಲ್ ಯಾವ ರೀತಿಯಾಗಿ ಸ್ಟ್ರಾಂಗ್ ಆಗಿದೆ. ಮಸೂದ್ ಅದರಲ್ಲೂ ಕೂಡ ಬಹಳ ಇಂಪಾರ್ಟೆಂಟ್ ವಿಚಾರ ಅಂತ ಹೇಳಿದ್ರೆ ಅವರ ಸೇನಾ ನೆಲೆ ಇರಬಹುದು, ಅಥವಾ ವಿದ್ಯುತ್ ಸ್ಥಾವರಗಳಿರಬಹುದು, ಅಥವಾ ತೈಲ ಸಂಗ್ರಹಕಾರ, ಅಲ್ಲೆಲ್ಲ ದಾಳಿಯನ್ನು ನಡೆಸಿದೆ. ಸೊ ಈಗ ಇರಾನ್ ಕೂಡ ಈಗ ಇಸ್ರೇಲ್ ಮೇಲೆ ಭೀಕರತೆಯಿಂದ ದಾಳಿಯನ್ನ ನಡೆಸ್ತಾ ಇದೆ. ಇನ್ನೊಂದು ಅಪ್ಡೇಟ್ಸ್ ಕೂಡ ಸಿಗ್ತಾ ಇದೆ. ಇಸ್ರೇಲ್ ಇರಾನ್ ನಡುವೆ ಯುದ್ಧ ಮತ್ತಷ್ಟು ಭೀಕರತೆಯನ್ನ ಪಡ್ಕೊಳ್ತಾ ಇದೆ. ಇರಾನ್ನ ಟೆಹರಾನ್. ಸೊ ಇಲ್ಲಿ ಭಾರತೀಯ ವಿದ್ಯಾರ್ಥಿಗಳಿದ್ದಾರೆ. ಸದ್ಯ ಸುರಕ್ಷಿತ ಸ್ಥಳಕ್ಕೆ 1300ಕ್ಕೂ ಅಧಿಕ ವಿದ್ಯಾರ್ಥಿಗಳನ್ನ ಸ್ಥಳಾಂತರ ಮಾಡಲಾಗಿದೆ. ವೈದ್ಯಕೀಯ ಸೇರಿದಂತೆ ವಿವಿಧ ಕೋರ್ಸ್ಗಳ ಅಧ್ಯಯನ ಮಾಡೋಕೆ ಇರಾನ್ನಲ್ಲಿದ್ದಾರೆ. ಬಹುತೇಕ ಜಮ್ಮು ಕಾಶ್ಮೀರದ ವಿದ್ಯಾರ್ಥಿಗಳು ಅರ್ಮೇನಿಯಾ ಗಡಿಯ ಮೂಲಕ ಭಾರತೀಯರ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಸೇಫ್ ಪ್ಲೇಸ್ ಟೆಲ್ ಅವೀವ್ ಮೇಲೆ ಮತ್ತೆ ಇರಾನ್ ದಾಳಿ ನಡೆಸಿದೆ. ಇನ್ನು ಇಸ್ರೇಲ್ನ ಸೇನಾ ನೆಲೆ ಮೇಲೆ ಮಿಸೈಲ್ ಅಟ್ಯಾಕ್ ಆಗಿದೆ. ಇಸ್ರೇಲ್ನ ಗ್ಲೀಲೋಟ್ ಮಿಲಿಟರಿ ಬೇಸ್ ಮೇಲೆ ದಾಳಿಯಾಗಿದೆ. ನೋಡಿ, ಈಗ ಇರಾನ್ ಕೂಡ ಅದೇ ತರನಾದಂತ ದಾಳಿಯನ್ನು ನಡೆಸ್ತಾ ಇದೆ. ಟೆಲ್ ಅವೀವ್ ಮೇಲೆ ಮತ್ತೆ ಇರಾನ್ ದಾಳಿಯನ್ನು ನಡೆಸಿದೆ. ಇಸ್ರೇಲ್ನ ಸೇನಾ ನೆಲೆ ಮೇಲೆ ಮಿಸೈಲ್ ಅಟ್ಯಾಕ್ ಕೂಡ ಇರಾನ್ ಮಾಡಿದೆ. ಇಸ್ರೇಲ್ನ ಗ್ಲೀಲೋಟ್ ಮಿಲಿಟರಿ ಬೇಸ್ ಮೇಲೆ ದಾಳಿ ನಡೆಸಿದೆ. ಈಗ ಇಸ್ರೇಲ್ ಯಾವ ರೀತಿಯಾಗಿ ಬೇಟೆಯಾಡ್ತಿದೆ ಅಂತ ಹೇಳಿದ್ರೆ, ಸೊ ಅಲ್ಲಿ ಬೇಹುಗಾರಿಕೆ ಇಸ್ರೇಲ್ ಯಾವ ರೀತಿಯಾಗಿ ಸ್ಟ್ರಾಂಗ್ ಆಗಿದೆ. ಮಸೂದ್ ಅದರಲ್ಲೂ ಕೂಡ ಬಹಳ ಇಂಪಾರ್ಟೆಂಟ್ ವಿಚಾರ ಅಂತ ಹೇಳಿದ್ರೆ ಅವರ ಸೇನಾ ನೆಲೆ ಇರಬಹುದು, ಅಥವಾ ವಿದ್ಯುತ್ ಸ್ಥಾವರಗಳಿರಬಹುದು, ಅಥವಾ ತೈಲ ಸಂಗ್ರಹಕಾರ, ಅಲ್ಲೆಲ್ಲ ದಾಳಿಯನ್ನು ನಡೆಸಿದೆ. ಸೊ ಈಗ ಇರಾನ್ ಕೂಡ ಈಗ ಇಸ್ರೇಲ್ ಮೇಲೆ ಭೀಕರತೆಯಿಂದ ದಾಳಿಯನ್ನ ನಡೆಸ್ತಾ ಇದೆ. ಇನ್ನೊಂದು ಅಪ್ಡೇಟ್ಸ್ ಕೂಡ ಸಿಗ್ತಾ ಇದೆ. ಇಸ್ರೇಲ್ ಇರಾನ್ ನಡುವೆ ಯುದ್ಧ ಮತ್ತಷ್ಟು ಭೀಕರತೆಯನ್ನ ಪಡ್ಕೊಳ್ತಾ ಇದೆ. ಇರಾನ್ನ ಟೆಹರಾನ್. ಸೊ ಇಲ್ಲಿ ಭಾರತೀಯ ವಿದ್ಯಾರ್ಥಿಗಳಿದ್ದಾರೆ. ಸದ್ಯ ಸುರಕ್ಷಿತ ಸ್ಥಳಕ್ಕೆ 1300ಕ್ಕೂ ಅಧಿಕ ವಿದ್ಯಾರ್ಥಿಗಳನ್ನ ಸ್ಥಳಾಂತರ ಮಾಡಲಾಗಿದೆ. ವೈದ್ಯಕೀಯ ಸೇರಿದಂತೆ ವಿವಿಧ ಕೋರ್ಸ್ಗಳ ಅಧ್ಯಯನ ಮಾಡೋಕೆ ಇರಾನ್ನಲ್ಲಿದ್ದಾರೆ. ಬಹುತೇಕ ಜಮ್ಮು ಕಾಶ್ಮೀರದ ವಿದ್ಯಾರ್ಥಿಗಳು ಅರ್ಮೇನಿಯಾ ಗಡಿಯ ಮೂಲಕ ಭಾರತೀಯರ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಸೇಫ್ ಪ್ಲೇಸ್ ಟೆಲ್ ಅವೀವ್ ಮೇಲೆ ಮತ್ತೆ ಇರಾನ್ ದಾಳಿ ನಡೆಸಿದೆ. ಇನ್ನು ಇಸ್ರೇಲ್ನ ಸೇನಾ ನೆಲೆ ಮೇಲೆ ಮಿಸೈಲ್ ಅಟ್ಯಾಕ್ ಆಗಿದೆ. ಇಸ್ರೇಲ್ನ ಗ್ಲೀಲೋಟ್ ಮಿಲಿಟರಿ ಬೇಸ್ ಮೇಲೆ ದಾಳಿಯಾಗಿದೆ. ನೋಡಿ, ಈಗ ಇರಾನ್ ಕೂಡ ಅದೇ ತರನಾದಂತ ದಾಳಿಯನ್ನು ನಡೆಸ್ತಾ ಇದೆ. ಟೆಲ್ ಅವೀವ್ ಮೇಲೆ ಮತ್ತೆ ಇರಾನ್ ದಾಳಿಯನ್ನು ನಡೆಸಿದೆ. ಇಸ್ರೇಲ್ನ ಸೇನಾ ನೆಲೆ ಮೇಲೆ ಮಿಸೈಲ್ ಅಟ್ಯಾಕ್ ಕೂಡ ಇರಾನ್ ಮಾಡಿದೆ. ಇಸ್ರೇಲ್ನ ಗ್ಲೀಲೋಟ್ ಮಿಲಿಟರಿ ಬೇಸ್ ಮೇಲೆ ದಾಳಿ ನಡೆಸಿದೆ. ಈಗ ಇಸ್ರೇಲ್ ಯಾವ ರೀತಿಯಾಗಿ ಬೇಟೆಯಾಡ್ತಿದೆ ಅಂತ ಹೇಳಿದ್ರೆ, ಸೊ ಅಲ್ಲಿ ಬೇಹುಗಾರಿಕೆ ಇಸ್ರೇಲ್ ಯಾವ ರೀತಿಯಾಗಿ ಸ್ಟ್ರಾಂಗ್ ಆಗಿದೆ. ಮಸೂದ್ ಅದರಲ್ಲೂ ಕೂಡ ಬಹಳ ಇಂಪಾರ್ಟೆಂಟ್ ವಿಚಾರ ಅಂತ ಹೇಳಿದ್ರೆ ಅವರ ಸೇನಾ ನೆಲೆ ಇರಬಹುದು, ಅಥವಾ ವಿದ್ಯುತ್ ಸ್ಥಾವರಗಳಿರಬಹುದು, ಅಥವಾ ತೈಲ ಸಂಗ್ರಹಕಾರ, ಅಲ್ಲೆಲ್ಲ ದಾಳಿಯನ್ನು ನಡೆಸಿದೆ. ಸೊ ಈಗ ಇರಾನ್ ಕೂಡ ಈಗ ಇಸ್ರೇಲ್ ಮೇಲೆ ಭೀಕರತೆಯಿಂದ ದಾಳಿಯನ್ನ ನಡೆಸ್ತಾ ಇದೆ. ಇನ್ನೊಂದು ಅಪ್ಡೇಟ್ಸ್ ಕೂಡ ಸಿಗ್ತಾ ಇದೆ. ಇಸ್ರೇಲ್ ಇರಾನ್ ನಡುವೆ ಯುದ್ಧ ಮತ್ತಷ್ಟು ಭೀಕರತೆಯನ್ನ ಪಡ್ಕೊಳ್ತಾ ಇದೆ. ಇರಾನ್ನ ಟೆಹರಾನ್. ಸೊ ಇಲ್ಲಿ ಭಾರತೀಯ ವಿದ್ಯಾರ್ಥಿಗಳಿದ್ದಾರೆ. ಸದ್ಯ ಸುರಕ್ಷಿತ ಸ್ಥಳಕ್ಕೆ 1300ಕ್ಕೂ ಅಧಿಕ ವಿದ್ಯಾರ್ಥಿಗಳನ್ನ ಸ್ಥಳಾಂತರ ಮಾಡಲಾಗಿದೆ. ವೈದ್ಯಕೀಯ ಸೇರಿದಂತೆ ವಿವಿಧ ಕೋರ್ಸ್ಗಳ ಅಧ್ಯಯನ ಮಾಡೋಕೆ ಇರಾನ್ನಲ್ಲಿದ್ದಾರೆ. ಬಹುತೇಕ ಜಮ್ಮು ಕಾಶ್ಮೀರದ ವಿದ್ಯಾರ್ಥಿಗಳು ಅರ್ಮೇನಿಯಾ ಗಡಿಯ ಮೂಲಕ ಭಾರತೀಯರ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಸೇಫ್ ಪ್ಲೇಸ್ ಟೆಲ್ ಅವೀವ್ ಮೇಲೆ ಮತ್ತೆ ಇರಾನ್ ದಾಳಿ ನಡೆಸಿದೆ. ಇನ್ನು ಇಸ್ರೇಲ್ನ ಸೇನಾ ನೆಲೆ ಮೇಲೆ ಮಿಸೈಲ್ ಅಟ್ಯಾಕ್ ಆಗಿದೆ. ಇಸ್ರೇಲ್ನ ಗ್ಲೀಲೋಟ್ ಮಿಲಿಟರಿ ಬೇಸ್ ಮೇಲೆ ದಾಳಿಯಾಗಿದೆ. ನೋಡಿ, ಈಗ ಇರಾನ್ ಕೂಡ ಅದೇ ತರನಾದಂತ ದಾಳಿಯನ್ನು ನಡೆಸ್ತಾ ಇದೆ. ಟೆಲ್ ಅವೀವ್ ಮೇಲೆ ಮತ್ತೆ ಇರಾನ್ ದಾಳಿಯನ್ನು ನಡೆಸಿದೆ. ಇಸ್ರೇಲ್ನ ಸೇನಾ ನೆಲೆ ಮೇಲೆ ಮಿಸೈಲ್ ಅಟ್ಯಾಕ್ ಕೂಡ ಇರಾನ್ ಮಾಡಿದೆ. ಇಸ್ರೇಲ್ನ ಗ್ಲೀಲೋಟ್ ಮಿಲಿಟರಿ ಬೇಸ್ ಮೇಲೆ ದಾಳಿ ನಡೆಸಿದೆ. ಈಗ ಇಸ್ರೇಲ್ ಯಾವ ರೀತಿಯಾಗಿ ಬೇಟೆಯಾಡ್ತಿದೆ ಅಂತ ಹೇಳಿದ್ರೆ, ಸೊ ಅಲ್ಲಿ ಬೇಹುಗಾರಿಕೆ ಇಸ್ರೇಲ್ ಯಾವ ರೀತಿಯಾಗಿ ಸ್ಟ್ರಾಂಗ್ ಆಗಿದೆ. ಮಸೂದ್ ಅದರಲ್ಲೂ ಕೂಡ ಬಹಳ ಇಂಪಾರ್ಟೆಂಟ್ ವಿಚಾರ ಅಂತ ಹೇಳಿದ್ರೆ ಅವರ ಸೇನಾ ನೆಲೆ ಇರಬಹುದು, ಅಥವಾ ವಿದ್ಯುತ್ ಸ್ಥಾವರಗಳಿರಬಹುದು, ಅಥವಾ ತೈಲ ಸಂಗ್ರಹಕಾರ, ಅಲ್ಲೆಲ್ಲ ದಾಳಿಯನ್ನು ನಡೆಸಿದೆ. ಸೊ ಈಗ ಇರಾನ್ ಕೂಡ ಈಗ ಇಸ್ರೇಲ್ ಮೇಲೆ ಭೀಕರತೆಯಿಂದ ದಾಳಿಯನ್ನ ನಡೆಸ್ತಾ ಇದೆ. ಇನ್ನೊಂದು ಅಪ್ಡೇಟ್ಸ್ ಕೂಡ ಸಿಗ್ತಾ ಇದೆ. ಇಸ್ರೇಲ್ ಇರಾನ್ ನಡುವೆ ಯುದ್ಧ ಮತ್ತಷ್ಟು ಭೀಕರತೆಯನ್ನ ಪಡ್ಕೊಳ್ತಾ ಇದೆ. ಇರಾನ್ನ ಟೆಹರಾನ್. ಸೊ ಇಲ್ಲಿ ಭಾರತೀಯ ವಿದ್ಯಾರ್ಥಿಗಳಿದ್ದಾರೆ. ಸದ್ಯ ಸುರಕ್ಷಿತ ಸ್ಥಳಕ್ಕೆ 1300ಕ್ಕೂ ಅಧಿಕ ವಿದ್ಯಾರ್ಥಿಗಳನ್ನ ಸ್ಥಳಾಂತರ ಮಾಡಲಾಗಿದೆ. ವೈದ್ಯಕೀಯ ಸೇರಿದಂತೆ ವಿವಿಧ ಕೋರ್ಸ್ಗಳ ಅಧ್ಯಯನ ಮಾಡೋಕೆ ಇರಾನ್ನಲ್ಲಿದ್ದಾರೆ. ಬಹುತೇಕ ಜಮ್ಮು ಕಾಶ್ಮೀರದ ವಿದ್ಯಾರ್ಥಿಗಳು
ಅರ್ಮೇನಿಯಾ ಗಡಿಯ ಮೂಲಕ ಭಾರತೀಯರ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಸೇಫ್ ಪ್ಲೇಸ್ ಆದ ಟೆಲ್ ಅವೀವ್ ಮೇಲೆ ಮತ್ತೆ ಇರಾನ್ ದಾಳಿ ನಡೆಸಿದೆ. ಇನ್ನು ಇಸ್ರೇಲ್ನ ಸೇನಾ ನೆಲೆ ಮೇಲೆ ಮಿಸೈಲ್ ಅಟ್ಯಾಕ್ ಆಗಿದೆ. ಇಸ್ರೇಲ್ನ ಗ್ಲೀಲೋಟ್ ಮಿಲಿಟರಿ ಬೇಸ್ ಮೇಲೆ ದಾಳಿಯಾಗಿದೆ. ನೋಡಿ, ಈಗ ಇರಾನ್ ಕೂಡ ಅದೇ ತರನಾದಂತ ದಾಳಿಯನ್ನು ನಡೆಸ್ತಾ ಇದೆ. ಟೆಲ್ ಅವೀವ್ ಮೇಲೆ ಮತ್ತೆ ಇರಾನ್ ದಾಳಿಯನ್ನು ನಡೆಸಿದೆ. ಇಸ್ರೇಲ್ನ ಸೇನಾ ನೆಲೆ ಮೇಲೆ ಮಿಸೈಲ್ ಅಟ್ಯಾಕ್ ಕೂಡ ಇರಾನ್ ಮಾಡಿದೆ. ಇಸ್ರೇಲ್ನ ಗ್ಲೀಲೋಟ್ ಮಿಲಿಟರಿ ಬೇಸ್ ಮೇಲೆ ದಾಳಿ ನಡೆಸಿದೆ. ಈಗ ಇಸ್ರೇಲ್ ಯಾವ ರೀತಿಯಾಗಿ ಬೇಟೆಯಾಡ್ತಿದೆ ಅಂತ ಹೇಳಿದ್ರೆ, ಸೊ ಅಲ್ಲಿ ಬೇಹುಗಾರಿಕೆ ಇಸ್ರೇಲ್ ಯಾವ ರೀತಿಯಾಗಿ ಸ್ಟ್ರಾಂಗ್ ಆಗಿದೆ. ಮಸೂದ್ ಅದರಲ್ಲೂ ಕೂಡ ಬಹಳ ಇಂಪಾರ್ಟೆಂಟ್ ವಿಚಾರ ಅಂತ ಹೇಳಿದ್ರೆ ಅವರ ಸೇನಾ ನೆಲೆ ಇರಬಹುದು, ಅಥವಾ ವಿದ್ಯುತ್ ಸ್ಥಾವರಗಳಿರಬಹುದು, ಅಥವಾ ತೈಲ ಸಂಗ್ರಹಕಾರ, ಅಲ್ಲೆಲ್ಲ ದಾಳಿಯನ್ನು ನಡೆಸಿದೆ. ಸೊ ಈಗ ಇರಾನ್ ಕೂಡ ಈಗ ಇಸ್ರೇಲ್ ಮೇಲೆ ಭೀಕರತೆಯಿಂದ ದಾಳಿಯನ್ನ ನಡೆಸ್ತಾ ಇದೆ. ಇನ್ನೊಂದು ಅಪ್ಡೇಟ್ಸ್ ಕೂಡ ಸಿಗ್ತಾ ಇದೆ. ಇಸ್ರೇಲ್ ಇರಾನ್ ನಡುವೆ ಯುದ್ಧ ಮತ್ತಷ್ಟು ಭೀಕರತೆಯನ್ನ ಪಡ್ಕೊಳ್ತಾ ಇದೆ. ಇರಾನ್ನ ಟೆಹರಾನ್. ಸೊ ಇಲ್ಲಿ ಭಾರತೀಯ ವಿದ್ಯಾರ್ಥಿಗಳಿದ್ದಾರೆ. ಸದ್ಯ ಸುರಕ್ಷಿತ ಸ್ಥಳಕ್ಕೆ 1300ಕ್ಕೂ ಅಧಿಕ ವಿದ್ಯಾರ್ಥಿಗಳನ್ನ ಸ್ಥಳಾಂತರ ಮಾಡಲಾಗಿದೆ. ವೈದ್ಯಕೀಯ ಸೇರಿದಂತೆ ವಿವಿಧ ಕೋರ್ಸ್ಗಳ ಅಧ್ಯಯನ ಮಾಡೋಕೆ ಇರಾನ್ನಲ್ಲಿದ್ದಾರೆ. ಬಹುತೇಕ ಜಮ್ಮು ಕಾಶ್ಮೀರದ ವಿದ್ಯಾರ್ಥಿಗಳು ಅರ್ಮೇನಿಯಾ ಗಡಿಯ ಮೂಲಕ ಭಾರತೀಯರ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಸೇಫ್ ಪ್ಲೇಸ್ ಆದ ಟೆಲ್ ಅವೀವ್ ಮೇಲೆ ಮತ್ತೆ ಇರಾನ್ ದಾಳಿ ನಡೆಸಿದೆ. ಇನ್ನು ಇಸ್ರೇಲ್ನ ಸೇನಾ ನೆಲೆ ಮೇಲೆ ಮಿಸೈಲ್ ಅಟ್ಯಾಕ್ ಆಗಿದೆ. ಇಸ್ರೇಲ್ನ ಗ್ಲೀಲೋಟ್ ಮಿಲಿಟರಿ ಬೇಸ್ ಮೇಲೆ ದಾಳಿಯಾಗಿದೆ. ನೋಡಿ, ಈಗ ಇರಾನ್ ಕೂಡ ಅದೇ ತರನಾದಂತ ದಾಳಿಯನ್ನು ನಡೆಸ್ತಾ ಇದೆ. ಟೆಲ್ ಅವೀವ್ ಮೇಲೆ ಮತ್ತೆ ಇರಾನ್ ದಾಳಿಯನ್ನು ನಡೆಸಿದೆ. ಇಸ್ರೇಲ್ನ ಸೇನಾ ನೆಲೆ ಮೇಲೆ ಮಿಸೈಲ್ ಅಟ್ಯಾಕ್ ಕೂಡ ಇರಾನ್ ಮಾಡಿದೆ. ಇಸ್ರೇಲ್ನ ಗ್ಲೀಲೋಟ್ ಮಿಲಿಟರಿ ಬೇಸ್ ಮೇಲೆ ದಾಳಿ ನಡೆಸಿದೆ. ಈಗ ಇಸ್ರೇಲ್ ಯಾವ ರೀತಿಯಾಗಿ ಬೇಟೆಯಾಡ್ತಿದೆ ಅಂತ ಹೇಳಿದ್ರೆ, ಸೊ ಅಲ್ಲಿ ಬೇಹುಗಾರಿಕೆ ಇಸ್ರೇಲ್ ಯಾವ ರೀತಿಯಾಗಿ ಸ್ಟ್ರಾಂಗ್ ಆಗಿದೆ. ಮಸೂದ್ ಅದರಲ್ಲೂ ಕೂಡ ಬಹಳ ಇಂಪಾರ್ಟೆಂಟ್ ವಿಚಾರ ಅಂತ ಹೇಳಿದ್ರೆ ಅವರ ಸೇನಾ ನೆಲೆ ಇರಬಹುದು, ಅಥವಾ ವಿದ್ಯುತ್ ಸ್ಥಾವರಗಳಿರಬಹುದು, ಅಥವಾ ತೈಲ ಸಂಗ್ರಹಕಾರ, ಅಲ್ಲೆಲ್ಲ ದಾಳಿಯನ್ನು ನಡೆಸಿದೆ. ಸೊ ಈಗ ಇರಾನ್ ಕೂಡ ಈಗ ಇಸ್ರೇಲ್ ಮೇಲೆ ಭೀಕರತೆಯಿಂದ ದಾಳಿಯನ್ನ ನಡೆಸ್ತಾ ಇದೆ. ಇನ್ನೊಂದು ಅಪ್ಡೇಟ್ಸ್ ಕೂಡ ಸಿಗ್ತಾ ಇದೆ. ಇಸ್ರೇಲ್ ಇರಾನ್ ನಡುವೆ ಯುದ್ಧ ಮತ್ತಷ್ಟು ಭೀಕರತೆಯನ್ನ ಪಡ್ಕೊಳ್ತಾ ಇದೆ. ಇರಾನ್ನ ಟೆಹರಾನ್. ಸೊ ಇಲ್ಲಿ ಭಾರತೀಯ ವಿದ್ಯಾರ್ಥಿಗಳಿದ್ದಾರೆ. ಸದ್ಯ ಸುರಕ್ಷಿತ ಸ್ಥಳಕ್ಕೆ 1300ಕ್ಕೂ ಅಧಿಕ ವಿದ್ಯಾರ್ಥಿಗಳನ್ನ ಸ್ಥಳಾಂತರ ಮಾಡಲಾಗಿದೆ. ವೈದ್ಯಕೀಯ ಸೇರಿದಂತೆ ವಿವಿಧ ಕೋರ್ಸ್ಗಳ ಅಧ್ಯಯನ ಮಾಡೋಕೆ ಇರಾನ್ನಲ್ಲಿದ್ದಾರೆ. ಬಹುತೇಕ ಜಮ್ಮು ಕಾಶ್ಮೀರದ ವಿದ್ಯಾರ್ಥಿಗಳು ಅರ್ಮೇನಿಯಾ ಗಡಿಯ ಮೂಲಕ ಭಾರತೀಯರ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಸೇಫ್ ಪ್ಲೇಸ್ ಆದ ಟೆಲ್ ಅವೀವ್ ಮೇಲೆ ಮತ್ತೆ ಇರಾನ್ ದಾಳಿ ನಡೆಸಿದೆ. ಇನ್ನು ಇಸ್ರೇಲ್ನ ಸೇನಾ ನೆಲೆ ಮೇಲೆ ಮಿಸೈಲ್ ಅಟ್ಯಾಕ್ ಆಗಿದೆ. ಇಸ್ರೇಲ್ನ ಗ್ಲೀಲೋಟ್ ಮಿಲಿಟರಿ ಬೇಸ್ ಮೇಲೆ ದಾಳಿಯಾಗಿದೆ. ನೋಡಿ, ಈಗ ಇರಾನ್ ಕೂಡ ಅದೇ ತರನಾದಂತ ದಾಳಿಯನ್ನು ನಡೆಸ್ತಾ ಇದೆ. ಟೆಲ್ ಅವೀವ್ ಮೇಲೆ ಮತ್ತೆ ಇರಾನ್ ದಾಳಿಯನ್ನು ನಡೆಸಿದೆ. ಇಸ್ರೇಲ್ನ ಸೇನಾ ನೆಲೆ ಮೇಲೆ ಮಿಸೈಲ್ ಅಟ್ಯಾಕ್ ಕೂಡ ಇರಾನ್ ಮಾಡಿದೆ. ಇಸ್ರೇಲ್ನ ಗ್ಲೀಲೋಟ್ ಮಿಲಿಟರಿ ಬೇಸ್ ಮೇಲೆ ದಾಳಿ ನಡೆಸಿದೆ. ಈಗ ಇಸ್ರೇಲ್ ಯಾವ ರೀತಿಯಾಗಿ ಬೇಟೆಯಾಡ್ತಿದೆ ಅಂತ ಹೇಳಿದ್ರೆ, ಸೊ ಅಲ್ಲಿ ಬೇಹುಗಾರಿಕೆ ಇಸ್ರೇಲ್ ಯಾವ ರೀತಿಯಾಗಿ ಸ್ಟ್ರಾಂಗ್ ಆಗಿದೆ. ಮಸೂದ್ ಅದರಲ್ಲೂ